ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಬರೋದಾದರೆ, ಆಂಧ್ರ ಪ್ರದೇಶ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಕೂಚಿಪುಡಿ. ಇದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಅದೇ ರೀತಿಯಾಗಿ ಮೋಹಿನಿ ಆಟ್ಟಂ ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಕಥಕ್ ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಮತ್ಸ್ಯೋದ್ಯಮ, ಆಪ್ಷನ್ ಬಿ ಈರುಳ್ಳಿ ಉತ್ಪಾದನೆ, ಆಪ್ಷನ್ ಸಿ ರಸಗೊಬ್ಬರಗಳು, ಆಪ್ಷನ್ ಡಿ ಪೆಟ್ರೋಲಿಯಂ. ಈ ಪ್ರಶ್ನೆಗೆ ಆಪ್ಷನ್ ಸಿ ರಸಗೊಬ್ಬರಗಳು ಸರಿಯಾದ ಉತ್ತರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ, ರಿಕೆಟ್ಸ್ ರೋಗ ಯಾರಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಮಕ್ಕಳಲ್ಲಿ, ಆಪ್ಷನ್ ಬಿ ಮಹಿಳೆಯರಲ್ಲಿ, ಆಪ್ಷನ್ ಸಿ ಪುರುಷರು, ಆಪ್ಷನ್ ಡಿ ವಯಸ್ಕರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಕ್ಕಳಲ್ಲಿ. ಇದು ಅತಿ ಹೆಚ್ಚು ಕಂಡುಬರುವ ಒಂದು ರೋಗವಾಗಿದೆ. ಈ ರೋಗವು ಮೂಳೆಗೆ ಸಂಬಂಧಿಸಿರ್ತಕ್ಕಂಥ ರೋಗವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಕೋಬಾಲ್ಟ್-16 ಯಾವುದರಲ್ಲಿ ಬಳಸಲಾಗುತ್ತದೆ? ಆಪ್ಷನ್ ಎ ಪಳೆಯುಳಿಕೆ, ಆಪ್ಷನ್ ಬಿ ಕ್ಯಾನ್ಸರ್ ರೋಗ, ಆಪ್ಷನ್ ಸಿ ವಿಮಾನ ಎತ್ತರ, ಆಪ್ಷನ್ ಡಿ ಭೂಕಂಪ ಪತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕ್ಯಾನ್ಸರ್ ರೋಗ ಪತ್ತೆಯಲ್ಲಿ ಕೋಬಾಲ್ಟ್-16 ಅನ್ನು ಬಳಸಲಾಗುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಪಿಂಕ್ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಮತ್ಸ್ಯೋದ್ಯಮ, ಆಪ್ಷನ್ ಬಿ ಈರುಳ್ಳಿ ಉತ್ಪಾದನೆ, ಆಪ್ಷನ್ ಸಿ ರಸಗೊಬ್ಬರಗಳು, ಆಪ್ಷನ್ ಡಿ ಪೆಟ್ರೋಲಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಈರುಳ್ಳಿ ಉತ್ಪಾದನೆ, ಅಂದರೆ ಪಿಂಕ್ ಕ್ರಾಂತಿ ಸಂಬಂಧಪಟ್ಟಿದೆ. ಸೊ ಈ ಥರ ಒಂದು ಕ್ರಾಂತಿಗೆ ಸಂಬಂಧಪಟ್ಟ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಕೂಡುಕುಳಂ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ತಮಿಳುನಾಡು. ಇದು ಕೂಡುಕುಳಂ ಅಣುವಿದ್ಯುತ್ ಸ್ಥಾವರವನ್ನು ಹೊಂದಿರುವ ರಾಜ್ಯವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಕೋಳಿಯ ಕಾಲುಗಳನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಲೈಂಗಿಕ ಶಕ್ತಿ, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ತೂಕ ಹೆಚ್ಚು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೀಲು ನೋವು. ಕೋಳಿ ಕಾಲುಗಳನ್ನು ತಿನ್ನುವುದರಿಂದ ಅದರಲ್ಲಿ ಯೂರಿಕ್ ಆಮ್ಲ ಇರುತ್ತೆ. ಅದು ಮನುಷ್ಯರಿಗೆ ಕೀಲು ನೋವುಗಳಿಗೆ ಕಾರಣವಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಅಸ್ಸಾಂ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು? ಆಪ್ಷನ್ ಎ ಮಣಿಪುರಿ, ಆಪ್ಷನ್ ಬಿ ಕಥಕ್ ನೃತ್ಯ, ಆಪ್ಷನ್ ಸಿ ಶಾಸ್ತ್ರೀಯ, ಆಪ್ಷನ್ ಡಿ ಮೋಹಿನಿ ಆಟ್ಟಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸಿ ಅಸ್ಸಾಂ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರ ಶಾಸ್ತ್ರೀಯ ನೃತ್ಯವಾಗಿದೆ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್.